Good morning, my dear students. Today, in this video clip, now I want to discuss about problems based on work, power, energy chapter. That is 6th chapter in your first year physics syllabus. Yes, there are. Now in this video clip, I want to solve 5 problems. There are different types. But already you know that about the theory of work, power, energy. What is the work, what is the power, what is energy, and how you calculate, what are the units, what are the theorems you got, what are the formula you got, collision, elastic collision, inelastic collision, all these things. Before going to solving the problems, I want to request to all my dear students, you become a subscriber our physics channel. How you become a subscriber? First you have to press the subscriber button and you press the side by side bell button, then you become a subscriber for our channel. Okay, I hope all of you become a subscriber. Now you know the work. What is the meaning of work? Once the force acts on a body, then the body is displaced through certain displacement, change its position, then there is a work done. If the force acts on certain angle to the horizontal, at that time the body displaced along the horizontal with certain displacement, and you calculate the work done by the product of the projection of the force and the displacement. Projection of the force along the displacement and the displacement, and the product of these two, it give the work done. ಹೀಗೆಲ್ಲ ನಾವು ಹೇಳ್ತೇವೆ. ಇಲ್ಲಿ ನಾವೇನು ಮಾಡ್ತೀವಿ, ಫೋರ್ಸ್ ಆ್ಯಕ್ಟ್ ಮಾಡ್ತೇವೆ ಸರ್ಟನ್ ಆ್ಯಂಗಲ್ನೊಳಗೆ ಬಾಡಿ ಮೇಲೆ, ಬಾಡಿ ಡಿಸ್ಪ್ಲೇಸ್ ಆಗುತ್ತೆ. ಬಾಡಿ ಡಿಸ್ಪ್ಲೇಸ್ ಆಗಿದ್ದಕ್ಕೂ ಫೋರ್ಸ್ ಆ್ಯಕ್ಟ್ ಮಾಡಿದ್ದಕ್ಕೂ ಮಧ್ಯೆ ಏನಿರ್ತೈತಿ, ಆ್ಯಂಗಲ್ ಥೀಟಾ ಇರ್ತೈತಿ. ಆ ಪ್ರೊಜೆಕ್ಷನ್ ಆಫ್ ದಿ ಫೋರ್ಸ್ ಅಲಾಂಗ್ ದ ಡಿಸ್ಪ್ಲೇಸ್ಮೆಂಟ್ ತೊಗೊಂಡ್ರೆ ಎಫ್ ಕಾಸ್ ಥೀಟಾ ಬರ್ತೈತಿ. ಎಫ್ ಕಾಸ್ ಥೀಟಾ ಇಂಟು ಡಿ ಮಾಡಿದ್ರೆ ನಮಗೇನು ಸಿಗ್ತೈತಿ, ವರ್ಕ್ ಡನ್ ಸಿಗುತ್ತೆ. ಎಸ್, ನಾವು ಸಿ now this is the first problem. Yes, what is asked here? ನೋಡೋಣ ಇಲ್ಲಿ ಏನು ಪ್ರಾಬ್ಲಮ್ ಇದೆ. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಫೋರ್ಸ್ is given here. Vector F is equal to, yes, vector F is equal to 3i cap plus 4j cap minus 5k cap unit. ಇದು ಫೋರ್ಸ್ ಇದೆ. And the displacement vector D is equal to 5i cap plus 4j cap plus 3k cap unit. ಯೂನಿಟ್ ಅಂದರೆ ಅದರದ್ದು ಯೂನಿಟ್. ಏನಿದು, ಆ್ಯಂಗಲ್ ಬಿಟ್ವೀನ್ ಥೀಟಾ ಕಂಡುಹಿಡಿಬೇಕು, ಫೈನ್ ಒಂದು ವಿಚಾರ. ಆ್ಯಂಡ್ ಪ್ರೊಜೆಕ್ಷನ್ ಎಫ್ ಕಾಸ್ ಥೀಟಾ ಕಂಡುಹಿಡಿಬೇಕು, ಇದು ವಿಚಾರ. ಥೀಟಾ ಕಂಡುಹಿಡಿಬೇಕು, ಆಮೇಲೆ ಎಫ್ ಕಾಸ್ ಥೀಟಾ ಕಂಡುಹಿಡಿಬೇಕು. ಥೀಟಾ ಕಂಡುಹಿಡಿದ ಮೇಲೆ ಎಫ್ ಕಾಸ್ ಥೀಟಾ ಕಂಡುಹಿಡ್ಲಿಕ್ಕೆ ಬರ್ತದೆ. ಇಲ್ಲಿ ಏನು ಹೇಳ್ತದೆ, ವರ್ಕ್ ಡನ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಒಂದು ವಿಚಾರ ವೆಕ್ಟರ್ ಎಫ್ ಡಾಟ್ ವೆಕ್ಟರ್ ಡಿ ಅಂತ ಹೇಳ್ತದೆ. ಇನ್ನಂತೆಯ ಎಫ್ ಡಿ ಕಾಸ್ ಥೀಟಾ ಅಂತ ಹೇಳ್ತದೆ. ನೋ ದಿಸ್ ಒನ್, ಇದಿಷ್ಟು ನಮಗೆ ಬೇಕಾಗಿರ್ತಕ್ಕಂಥ ವಿಚಾರ. ಹಾಗಾದರೆ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಏನು ಬರುತ್ತಾ, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಕಂಡುಹಿಡಿಯೋಣ. ಮ್ಯಾಗ್ನಿಟ್ಯೂಡ್ ಆಫ್ ದಿ ಫೋರ್ಸ್ ಹೇಗಪ್ಪ ಕಂಡುಹಿಡಿಯೋದು, ಎಫ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್, ನಾವು ಸೀದಾ ವೆಕ್ಟರ್ ಫೋರ್ಸ್ ಎಫ್ ಹೇಗೆ ಕಂಡುಹಿಡಿತೀವಿ, ಇದ್ರದ್ದು ಸ್ಕ್ವೇರ್ 3 ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರ್ 4 ಸ್ಕ್ವೇರ್ ಪ್ಲಸ್ ಮೈನಸ್ 5 ಅದರದ್ದು ಸ್ಕ್ವೇರ್, ಎಮ್ ರೈಟ್, ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್, ಇದು 9 ಆಯಿತು, ಇದು 16 ಆಯಿತು, ಇದು ಪ್ಲಸ್ 25 ಆಯಿತು. ವಾಟ್ ಯು ಗಾಟ್ ಇಯರ್, ಎಫ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 9 ಪ್ಲಸ್ 16 25, 25 ಪ್ಲಸ್ 25 50 ಬಂತು. Similarly, magnitude of the displacement
ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಕಂಡು ಹಿಡಿಯೋಣ ನಾವು. ಯಾಕೆ ಇಲ್ಲಿ ಮ್ಯಾಗ್ನಿಟ್ಯೂಡ್ಸ್ ಬೇಕಲ್ಲ. ಎಫ್ ಡಿ ಕಾಸ್ ಥೀಟಾ ಅಂದರೆ ಎಫ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸು, ಡಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್. ಹಾಗಾದರೆ ಡಿ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಡಿ 5 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ ಇಲ್ಲೇನು ಮೈನಸ್ ವ್ಯಾಲ್ಯೂ ಇಲ್ಲ 3 ಸ್ಕ್ವೇರ್ ಅಂಡರ್ ರೂಟ್ ಆಫ್ 25 plus 16 plus 9. Definitely it is also root of 50 ಬರ್ತದೆ. ಎಫ್ನು ರೂಟ್ 50 ಬಂತು, ಡಿ ವ್ಯಾಲ್ಯೂವು ಕೂಡ ಏನು ಬಂತು ರೂಟ್ 50 ಬಂತು. ಆಯ್ತು. ನೆಕ್ಸ್ಟ್ ನಾನೇನು ಬಿಡೋಣ, ವೆಕ್ಟರ್ ಎಫ್ ಡಾಟ್ ವೆಕ್ಟರ್ ಡಿ ಕಂಡುಹಿಡಿಯೋಣ. ಹೇಗಪ್ಪ ಕಂಡುಹಿಡಿಯೋದು? ಸಬ್ಸ್ಟಿಟ್ಯೂಟ್ ಮಾಡ್ಬೇಕಿನ್ನು. ವೆಕ್ಟರ್ ಎಫ್ ಆ್ಯಸ್ ಇಟ್ ಈಸ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಏನದು 3i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಮೈನಸ್ 5k ಕ್ಯಾಪ್ ಫೈನ್. ಓಕೆ, ಡಾಟ್ ಏನಿದು 5i ಕ್ಯಾಪ್ ಎಸ್ ಪ್ಲಸ್ 4j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಬರ್ಕೊಂಡಾಯ್ತು. ವೆಕ್ಟರ್ ಎಫ್ ಡಾಟ್ ವೆಕ್ಟರ್ ಡಿ ಇಸ್ ಈಕ್ವಲ್ ಟು ಮಾಡೋಣ ಎಷ್ಟು ಬರುತ್ತೆ ಅಂತೇಳಿ. ಇಲ್ಲೇ ಐ ಕ್ಯಾಪ್ ಇಂಟು ಐ ಕ್ಯಾಪ್, ಐ ಕ್ಯಾಪ್ ಡಾಟ್ ಐ ಕ್ಯಾಪ್ 1 ಬರುತ್ತೆ. 3 ಇಂಟು 5 15 ಆಗಿದೆ. ಐ ಕ್ಯಾಪ್ ಡಾಟ್ ಜೆ ಕ್ಯಾಪ್ 0 ಬರುತ್ತೆ ಪ್ಲಸ್ 0. ಐ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಇದು 0 ಬರುತ್ತೆ. ಒನ್ಸ್ ಅಗೇನ್ ರಿಪೀಟ್, ಐ ಕ್ಯಾಪ್ ಡಾಟ್ ಐ ಕ್ಯಾಪ್ 1 ಆಗುತ್ತೆ, ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್ 1 ಆಗುತ್ತೆ, ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ 1 ಆಗುತ್ತೆ. ಅದನ್ನು ಬಿಟ್ಟು ಡಿಸಿಮಿಲರ್ ಇದ್ದರೆ ಐ ಕ್ಯಾಪ್ ಡಾಟ್ ಜೆ ಕ್ಯಾಪ್ 0 ಬರುತ್ತೆ. ಆ ಥರ ಪ್ಲಸ್ 4j ಕ್ಯಾಪ್, ಜೆ ಕ್ಯಾಪ್ ಡಾಟ್ ಐ ಕ್ಯಾಪ್ 0, ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್ 16 ಬರುತ್ತೆ. ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್ 1 ಆಗುತ್ತೆ. 4 ಇಂಟು 4 16 ಬರುತ್ತೆ. ಆಮೇಲೆ ಪ್ಲಸ್ ಜೆ ಕ್ಯಾಪ್ ದಿಸ್ ಇಸ್ 0. ಆಮೇಲೆ ಮೈನಸ್ ಕೆ ಕ್ಯಾಪ್ ಡಾಟ್ ಐ ಕ್ಯಾಪ್ 0 ಬರುತ್ತೆ. ಕೆ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಮೈನಸ್ 0 ಬರುತ್ತೆ. ನಾವು ದಿಸ್ ಈಸ್ 5 ಇಂಟು 3 15. ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ 1 ಬರುತ್ತೆ. 5 ಇಂಟು 3 ಪ್ಲಸ್ 15 ಸಾರಿ ಮೈನಸ್ 15 ಬರುತ್ತೆ. ಆಯಿತು ಸರಿ. ವೆಕ್ಟರ್ ಎಫ್ ಡಾಟ್ ವೆಕ್ಟರ್ ಡಿ ಮೈನಸ್ 15 ಪ್ಲಸ್ 16 ಮೈನಸ್ 15 ಕ್ಯಾನ್ಸಲ್ ಆಯಿತು. ಆನ್ಸರ್ ಈಸ್ 16 ಯೂನಿಟ್. ಯಾವುದು ವೆಕ್ಟರ್ ಎಫ್ ಡಾಟ್ ವೆಕ್ಟರ್ ಡಿ. ಸರಿ, ಎಫ್ ಡಿ ಕಾಸ್ ಥೀಟಾ ಏನು ಬರುತ್ತೆ? ಎಫ್ ಎಷ್ಟದ? ರೂಟ್ 50. ಇದೇನದ? ರೂಟ್ 50. ಇದು ಕಾಸ್ ಥೀಟಾ. ಇದ್ರ ಇಸಿಕೊಡೋಣ ನಾವೇನು ಹೇಳ್ತೇವೆ? ವೆಕ್ಟರ್ ಎಫ್ ಡಾಟ್ ವೆಕ್ಟರ್ ಡಿ ಅಂತ ಹೇಳ್ತಾವಲ್ಲ, ಇಸಿಕೊಟ್ರನ್ನ ಎಫ್ ಡಿ ಕಾಸ್ ಥೀಟಾ ಅಂತ ಹೇಳ್ತಾವಲ್ಲ. ಇದ್ರ ವ್ಯಾಲ್ಯೂ ಎಷ್ಟು ಬಂತು? 50 ಕಾಸ್ ಥೀಟಾ. ಹಾಗಾದ್ರೆ ವೆಕ್ಟರ್ ಎಫ್ ಡಾಟ್ ವೆಕ್ಟರ್ ಡಿ ಎಷ್ಟು ಬಂದದ? 16. ಸರಿನಾ? ಎಫ್ ಡಿ ಕಾಸ್ ಥೀಟಾ ಎಷ್ಟು ಬಂದದ? 50 ಕಾಸ್ ಥೀಟಾ. ದೇರ್ ಫೋರ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಏನಂತ? 16 ಡಿವೈಡೆಡ್ ಬೈ 50 ಅಂದರೆ ಎಷ್ಟು ಆತ? 8 ಡಿವೈಡೆಡ್ ಬೈ 25 ಅಂದರೆ ಎಷ್ಟು ಆತ? ಕಾಸ್ ಥೀಟಾ ಈಸ್ ಈಕ್ವಲ್ ಟು, with the help of calculator you have to calculate it. How much is the answer here? That is, how much you got the answer? That is 0.32. Here I have to calculate. Yes, fine. Then ಬರೀತೀನಿ ನಾನು ಎಫ್ ಡಿ ಕಾಸ್ ಥೀಟಾ. ದಿಸ್ ಇಸ್ ಎಫ್ ದಿಸ್ ಒನ್. Therefore FD 16 is equal to 50 cos theta. Yes, it gives that cos theta is equal to 16 divided by 50. Now divide ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್? 0.32. No, theta is equal to cos inverse of 0.32. What is the answer here? With the help of calculator, 71 degree 20 minute you got the answer. Theta. This is angle between force and the displacement. Okay, theta is finalized. Projection of F. Projection of vector F andre on vector D. F cos theta is equal to F
F is how much? Root 50. Root 50. Cos theta is how much? 0.32. 0.32. Final answer you got here, that is you got like this. You have to write 25 into 2 into 0.32. ಹಿಂಗೆ ಬರಿಬೋದು. ಅವಾಗ ಏನಾಗುತ್ತೆ, ಎಫ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಇದು 5 ಆಗುತ್ತೆ, ರೂಟ್ 2 ಆಗುತ್ತೆ, ಇಂಟು 0.32 ಆಗುತ್ತೆ. ಹೀಗೆ ಸಿಂಪ್ಲಿಫೈ ಮಾಡ್ಕೊಳೋದು. 414 ಆಗುತ್ತೆ, 0.32 ಆಗುತ್ತೆ. ಫೈನಲಿ ಯು ಗಾಟ್ ದ ಆನ್ಸರ್ ಹಿಯರ್. 2.2624 is the answer. This is F cos theta. This is in terms of Newton. This is the projection of the force along the displacement you have to take here. ಈ ಥರ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮಿಗೆ ಬರೋಣ. ಏನದ ಸೆಕೆಂಡ್ ಪ್ರಾಬ್ಲಮ್? ಎಸ್, ಸೆಕೆಂಡ್ ಪ್ರಾಬ್ಲಮ್. ದಿಸ್ ಈಸ್ ಸೆಕೆಂಡ್ ಪ್ರಾಬ್ಲಮ್. ಎಸ್, ಸೆಕೆಂಡ್ ಪ್ರಾಬ್ಲಮ್ ನೋಡು. ಏನದ? ಯು ರೀಡ್ ದಿಸ್ ಪ್ರಾಬ್ಲಮ್. ಎ ಫೋರ್ಸ್ ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು, ಎ ಫೋರ್ಸ್ ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು 5i cap plus 3j cap. ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು 5i cap ಆಮೇಲೆ ಪ್ಲಸ್ 3j cap ಮೈನಸ್ 2k cap is applied over a particle which displaces from its origin to the point. What is that point? Vector r is equal to position vector 2i cap minus j cap. ಇಲ್ಲಿ ಬಂತು. Calculate the work done. Calculate, that is work done. W is equal to question mark. It is a simple problem. ಅವಾಗ ಏನು ಮಾಡಬೇಕು? ವೆಕ್ಟರ್ ಎಫ್ ಡಾಟ್ ವೆಕ್ಟರ್ ಡಿ ಮಾಡಿದ್ರೆ ಅದು ಒಂದು ಪಾರ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಆ ಥರ. ಯಾವ ಥರ ಇಲ್ಲಿ ಮಾಡಿದ್ವಲ್ಲ ಈ ಥರ. ವರ್ಕ್ ಡನ್ ದಟ್ ಈಸ್ W is equal to ವೆಕ್ಟರ್ ಎಫ್ ಡಾಟ್ ವೆಕ್ಟರ್ ಆರ್ ಯು ಹ್ಯಾವ್ ಟು ಟೇಕ್. ಎಸ್, ಓಕೆ. W is equal to 5i cap plus 3j cap minus 2k cap dot 2i cap minus 1j cap ಅಂತ ಬರ್ಕೋಬೇಕು. ಹಾಂ, i cap dot i cap 1, 5 into 2 10 ಮುಗೀತದೆ. i cap dot j cap 0 minus 0 ಇದನ್ನು ತೊಗೊಳ್ಳೋಣ. j cap dot i cap 0 ಆಮೇಲೆ j cap dot j cap minus 3 into 1. j cap dot j cap is 1 minus 2 into k cap into I cap dot I cap 0. k cap dot j cap ಇದು ಕೂಡ ಏನದು 0. Finally 10 minus 3 is the answer. What you got the answer here? I think it is, how much you got here? That is 7 joule. The answer is 7 joule. Simple like this. ಅದಕ್ಕೆ ನಮಗೆ ಅಲ್ಲೇ ಯೂನಿಟ್ ವೆಕ್ಟರ್ನ ನಾವೇನು ಮಾಡ್ತೀವಿ, ಪ್ರೊಡಕ್ಟ್ ಮಾಡ್ತೀವಲ್ಲ ಅದು ನಮಗೆ ನೆನಪಿರಬೇಕು. ಈ ಥರ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋದು. i cap dot i cap is 1, j cap dot j cap is 1, k cap dot k cap is 1. ಡಿಸಿಮಿಲರ್ ಬರ್ತಾವಲ್ಲ, i cap dot j cap, i cap dot k cap become 0. ಈ ಥರ. Yes, you come to the third problem. What you got here? Third problem. Yes, a force of 50 Newton. ಏನದ ಪ್ರಾಬ್ಲಮ್ ನೋಡ್ರಿ. a force of 50 Newton, F is equal to 50 Newton. Fine. Acting on a body produces a displacement of d is equal to 2 meter. If the work done is, that is 75 joule. Okay, find the angle between force and displacement. ಇದು ಕೂಡ ಸಿಂಪಲ್ ಇದೆ ಪ್ರಾಬ್ಲಮ್. ಥೀಟಾ ಕಂಡುಹಿಡಿಬೇಕು. ಥೀಟಾ ಹ್ಯಾವ್ ಟು ಕ್ಯಾಲ್ಕುಲೇಟ್ ಬಿಕಾಸ್ ಯು ಹ್ಯಾವ್ ಟು ಟೇಕ್ ಡೈರೆಕ್ಟ್ಲಿ ಹ್ಯಾವ್ ಟು ಟೇಕ್ ಹಿಯರ್. ಎಸ್, W is equal to F into D into cos ಥೀಟಾ ನಾವು ಡೈರೆಕ್ಟಾಗಿ ತೊಗೋಬೇಕು. ವರ್ಕ್ ಡನ್ ಈಗ ಬರಿಬೋದಲ್ಲ, ದಟ್ ಈಸ್ ವರ್ಕ್ ಡನ್
that is W is equal to f d cos theta. You know the value of W, that is 75 joule. Yes, this is 75 is equal to, what is the force? 50 Newton. What is the displacement? 2. Now this is into cos theta. 75, 50 into 200 into cos theta. Yes, cos theta is equal to, what you take here? 75 divided by 100. What is the answer? 0.75. Fine. Cos theta is equal to 0.75 andre theta is equal to cos inverse of 0.75. What is the theta value answer? How much you got? With the help of cosine table, logarithm table, you have to find out. This answer is 41 degree 24 minute. With the help of table you have to take here. ಎಷ್ಟು ಬರ್ತದೆ ಹೇಳ್ರಿ? 41 degree 24 minute ಬರುತ್ತೆ. ಇದಿಷ್ಟು 3 ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿದೆ ಇವಾಗ. ಎಸ್, ವಾಟ್ ಅಬೌಟ್ ಅದರ್ 2 ಪ್ರಾಬ್ಲಮ್ಸ್? ಇನ್ನು ಅದರ್ 2 ಪ್ರಾಬ್ಲಮ್ಸ್ ನೋಡೋಣ. ಭಾಳ ಕೇರ್ಫುಲ್ಲಾಗಿ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಎಸ್, ಪ್ರಾಬ್ಲಮ್ ನಂಬರ್ ದಟ್ ಈಸ್ 4 and 5. ಪ್ರಾಬ್ಲಮ್ ನಂಬರ್ 4 and 5 ಏನು ಬರುತ್ತೆ? ಯು ರೀಡ್ ದಟ್ ಪ್ರಾಬ್ಲಮ್ ಫಸ್ಟ್ ಕೇರ್ಫುಲಿ. ಎ ಪಾರ್ಟಿಕಲ್ ಆಫ್ ಮಾಸ್ 100 ಗ್ರಾಮ್ ಇದೆ. ವಾಟ್ ಈಸ್ ದ ಮಾಸ್ ಆಫ್ ದಿ ಪಾರ್ಟಿಕಲ್? 100 ಗ್ರಾಮ್. 100 ಗ್ರಾಮ್ ಇದೆ. ಎ ಪಾರ್ಟಿಕಲ್ ಆಫ್ ಮಾಸ್ ದಟ್ ಈಸ್ 100 ಗ್ರಾಮ್. Yes. Problem number 4. Fourth problem. What are the given? First you have to write. A particle of mass is 100 gram. 100 means 100 into 10 to the power of minus 3 kg. It becomes 0.1 kg. Fine. kg ಒಳಗೆ ಕನ್ವರ್ಟ್ ಮಾಡಿ ಬೇಸಿಕ್ ಯೂನಿಟ್ನಾಗ ಬರ್ಕೋಬೇಕು. Now thrown vertically upwards with a speed of upward speed is plus. ಪಾಸಿಟಿವ್ ತಗೋಬೇಕಿಲ್ಲ, ಡೌನ್ವರ್ಡ್ ಆದರೆ ನೆಗೆಟಿವ್ ಮೀಟರ್ ಪರ್ ಸೆಕೆಂಡ್. ವಾಟ್ ಈಸ್ ದ ವರ್ಕ್ ಡನ್ ಬೈ ದ ಫೋರ್ಸ್ ಆಫ್ ಗ್ರಾವಿಟಿ ಡ್ಯೂರಿಂಗ್ ದ ಟೈಮ್ ಪಾರ್ಟಿಕಲ್ ಗೋಸ್ ಅಪ್? ಮೇಲೆ ಹೋದಾಗ ಎಷ್ಟು ವರ್ಕ್ ಡನ್ ಆಗತ್ತೆ? ಅವ ಜಿ ಏನು ಮಾಡಿರಿ ನೀವು, ಎಷ್ಟು ತೊಗೋಬೇಕಿಲ್ಲೇ? ಇಟ್ ಈಸ್ ಗಿವನ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಸ್, ನಾವಿಲ್ಲಿ ಮೇಲೆ ಎಸಿತೇವಲ್ಲ ಬಾಡಿ, ಮೇಲೆ ಎಸೆದಾಗ ಮೇಲೆ ಎಸಿತೇವಲ್ಲ, ಮೇಲೆ ಮೂವ್ ಆಗುತ್ತೆ. ಇದು ಯು ಆಗುತ್ತೆ, ಇದು ವಿ 0 ಆಗುತ್ತೆ. ಇಷ್ಟು ಹೈಟ್ ರೀಚ್ ಆದಮೇಲೆ, ಇಷ್ಟು ಹೈಟ್ ರೀಚ್ ಆಗುತ್ತಲ್ಲ, ಇವು ಏನು ಮಾಡುತ್ತೆ ಹೇಳ್ರಿ? ಫಿ 0 ಆಗಿಬಿಡುತ್ತೆ. ಜಿ ಮಾತ್ರ ತೊಗೊಳೋದು ಹೇಳಿದ್ವಲ್ಲ, ಎ ಈಸ್ ಈಕ್ವಲ್ ಟು ಯಾವಾಗಲೂ ಮೈನಸ್ ಜಿ ತೊಗೋಬೇಕು. ಎ ಈಸ್ ಈಕ್ವಲ್ ಟು ಮೈನಸ್ ಜಿ ತೊಗೋಬೇಕು. ಅಂದರೆ ಇದರ ಅರ್ಥ ಇಲ್ಲಿ ಎಚ್ ಕಂಡು ಹಿಡಿಬೇಕು. ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಎಚ್ ಇಯರ್. ಇಟ್ಸ್ ಮೂವ್ ಅಪ್ವರ್ಡ್ಸ್ ಇಯರ್. ನಾವೇನು ಮಾಡ್ತೀವಿ? ಥ್ರೋ ಅಪ್ವರ್ಡ್ಸ್. ನಾವೇನು ಮಾಡಿದ್ದೀವಿ? ಥ್ರೋ ಮಾಡಿದರೆ ಮೇಲೆ ಏನಾಗುತ್ತೆ? ಮೇಲಕ್ಕೆ ಹೋಗುತ್ತೆ. ಮೇಲಕ್ಕೆ ಹೋದಾಗ ವರ್ಕ್ ಡನ್ ಎಷ್ಟಾಗತ್ತೆ? ದ್ಯಾಟ್ ಯು ಹ್ಯಾವ್ ಟು write down. Now it is move against the gravity, therefore work done is finally you have to write that answer negative value. If it is work done by the force, at that time you take the positive value. Upward height, that is you take to be positive. Yes, fine. Now by the equation of motion, by the equation of motion, what do you take here? P square minus u square is equal to 2as, or P square is equal to u square plus 2as. But here this is 0, this is u square, this is minus 2gh. Why? Because a is minus g. ಬರಿಬೋದಲ್ಲ? Therefore 2gh is equal to u square. It gives that u square is equal to
H is equal to, I have to take here H. H is equal to U square by 2Z. What is U? U is 5. 5 square divided by 2 into 10. Therefore, H, what is H? What is H value? 25. 25 divided by, that is 20. This is 2.5 divided by 2. I think it is 1.25 meter is the answer. What is the height here? Height covered by the body. That height covered by the body. In this case, how much you got the answer here? 1.25 meter. Now what do you calculate here? Work done. Work done. Work done. W is equal to potential energy ಅಂತ ಬರಿತೇವಲ್ಲ, mgh ಅಂತ ಬರಿಬೋದಲ್ಲ. You take that, there is a mgh, potential energy. Work done when it is move upwards, whatever that is the work done, that is equal to potential energy. That is equal to ಏನಿರ್ತೈತಿ ಇಲ್ಲಿ potential energy, that is mgh. Okay, now that work done is equal to m 0.1, g 10, h 1.25. 10 into 0.1 is 1, 1 into 1.25. Yes, W is equal to 1.25 joule. Actually, W is equal to minus 1.25 joule is the answer. Because you have to write the negative sign. Why? Because the work done against the gravitation force. Work done against the gravity. ವರ್ಕ್ ಡನ್ ಏನದಲ್ಲ ಅಗೇನೆಸ್ಟ್ ದ ಗ್ರಾವಿಟಿ ಆಗೋದ್ರಿಂದ ನಾವಲ್ಲೇ ಡಬ್ಲ್ಯೂನ ಏನು ಮಾಡಬೇಕು? ಫೈನಲಿ ಯು ಹ್ಯಾವ್ ಟು ರೈಟ್ ದ ಆನ್ಸರ್. ಡಬ್ಲ್ಯೂ ಈಸ್ ಈಕ್ವಲ್ ಟು minus 1.25 ಜೌಲ್. ಎಸ್, ಇಲ್ಲಿ ನೋಡಿ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ ನಾವು. ಈ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಕೈನೆಮೆಟಿಕ್ ಇಕ್ವೇಷನ್ಸ್ ಎಲ್ಲ ತೊಗೊಂಡ್ವಿ ನಾವು. ಇಲ್ಲಿ ನಾವೇನು ಕೈನೆಮೆಟಿಕ್ ಇಕ್ವೇಷನ್ ತೊಗೊಂಡ್ವಲ್ಲ, ಕೈನೆಮೆಟಿಕ್ ಇಕ್ವೇಷನ್ಸ್ ಐಡಿಯಾಸ್ ಅದಾವಲ್ಲ, ಅದು ನಮಗೆ ಗೊತ್ತಿರಬೇಕು. ಅದು ಬೈ ದ ಗ್ರಾವಿಟಿನರಾಗಲಿ, ಗ್ರಾವಿಟೇಷನ್ ಫೋರ್ಸರಾಗಲಿ, ದ ಬಾಡಿ ಮೂವ್ ಬೈ ದ ಡೈನಾಮಿಕ್ ಫೋರ್ಸರ ಇರಲಿ, ಅದು ಡೈನಾಮಿಕ್ ಫೋರ್ಸಿಂದನಾರ ಮೂವ್ ಆಗಿರಲಿ ಅಥವಾ ಗ್ರಾವಿಟೇಷನ್ ಫೋರ್ಸಿಂದನೇ ಮೂವ್ ಇರಲಿ, ಕೈನೆಮೆಟಿಕ್ ಇಕ್ವೇಷನ್ಸ್ದು ಐಡಿಯಾ ಇರಬೇಕು. ಇಲ್ಲೇ ಅಗೇನ್ಸ್ಟ್ ದ ಗ್ರಾವಿಟಿ, ಬೈ ದ ಗ್ರಾವಿಟಿ ಅಂದಾಗ ಜಿ ಬರುತ್ತೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಂಟ್ರಿ ಕೊಡುತ್ತಾ. ಸಪೋಸ್ ದ ಗ್ರಾವಿಟೇಷನ್ ಫೋರ್ಸ್ ಇಲ್ಲ, ಡೈನಾಮಿಕ್ ಫೋರ್ಸ್ ಇತ್ತು ಅಂತಂದ್ರೆ ಎ ಬರುತ್ತೆ. ಅದಕ್ಕೆ ನಾವೇನು ಮಾಡ್ತೇವೆ, ಮೇಲೆ ಮೂವ್ ಆಗುವಾಗ, ಕೆಳಗೆ ಮೂವ್ ಆಗುವಾಗ ಮತ್ತು ಸೈನ್ ಕನ್ವೆನ್ಷನ್ಸ್ ಬೇರೆ ಅದಾವ. ವೆಲಾಸಿಟಿ ಎಲ್ಲವನ್ನು ಪಾಸಿಟಿವ್ ತೊಗೋಬೇಕು, ಹೈಟು ಪಾಸಿಟಿವ್ ತೊಗೋಬೇಕು. ಯಾವಾಗ ಅಪ್ವರ್ಡ್ ಎಸ್ದಾಗ, ವೆನ್ ಇಟ್ ರೀಚ್ ದ ಮ್ಯಾಕ್ಸಿಮಮ್ ಹೈಟ್, ದ ಬಾಡಿ at the maximum height, it is in the fraction of second, it acts like a rest body. Rest ಥರ ಆ್ಯಕ್ಟ್ ಮಾಡೋದು ಅಂದರೆ ಫೈನಲ್ ವೆಲಾಸಿಟಿ ಜೀರೋನಪ್ಪ. ಫೈನಲ್ ವೆಲಾಸಿಟಿ ಏನು ಹೇಳೋದು, ಜೀರೋ. ಓಕೆ, ನೋ ಮತ್ತು ಮೇಲಿಂದ ಕೆಳಗೆ ಎಸೆದಾಗ ಇನಿಷಿಯಲ್ ವೆಲಾಸಿಟಿ ಜೀರೋ ಆಗುತ್ತೆ. ನಾನು ಅಪ್ವರ್ಡ್ ಜರ್ನಿಗೆ ಏನು ಮಾಡ್ತಾಯಿದ್ದೀನಿ, ಫೈನಲ್ ವೆಲಾಸಿಟಿ ಜೀರೋ ಆಗುತ್ತೆ, ಮ್ಯಾಕ್ಸಿಮಮ್ ಹೈಟ್ ರೀಚ್. ಮ್ಯಾಕ್ಸಿಮಮ್ ಹೈಟ್ನಿಂದ ನೀನು ಡ್ರಾಪ್ ಮಾಡಿದ್ದೀನಿ ಅಂತ ತಿಳ್ಕೊ ಒಂದು ಬಾಡಿನ. ಮ್ಯಾಕ್ಸಿಮಮ್ ಹೈಟ್ನಿಂದ ನೀನು ಡ್ರಾಪ್ ಮಾಡಿದ್ರಲ್ಲಿ ಏನಾಗುತ್ತೆ, ಇನಿಷಿಯಲ್ ವೆಲಾಸಿಟಿ ಜೀರೋ ಆಗುತ್ತೆ. ಈ ಐಡಿಯಾಸ್ ನಿಮಗೆ ಗೊತ್ತಿರಬೇಕು. ಮತ್ತು ಡೌನ್ವರ್ಡ್ಸ್ ಎಲ್ಲ ವೆಲಾಸಿಟೀಸ್ ನೆಗೆಟಿವ್ ಬರ್ತವೆ, ಹೈಟು ಕೂಡ ನೆಗೆಟಿವ್ ಬರ್ತವೆ. ಯಾವಾಗದು ಸೈನ್ ಕನ್ವೆನ್ಷನ್ಸ್ ಹೋದಾಗ ನಾವು ಅವು ಏನಾಗ್ತವೆ, ನೆಗೆಟಿವ್ ಬರ್ತವೆ ಫಾರ್ ಡೌನ್ವರ್ಡ್. ಅಪ್ವರ್ಡ್ಗೆ ಆದ್ರೆ ಎಲ್ಲವನ್ನೂ ಏನು ಮಾಡ್ತಾನೋ ಪಾಸಿಟಿವ್ ತೊಗೋತೀವಿ. ಅದಕ್ಕೆ ಕೈನೆಮೆಟಿಕ್ ಇಕ್ವೇಷನ್ಸ್ ತೊಗೊಂಡು ನಾವು ಸಾಲ್ವ್ ಮಾಡೋವಂಥದ್ದು ಬಂದಾಗ ಕೇರ್ಫುಲಿ ಹೌ ಟು ಟೇಕ್ ದಿಸ್ ಒನ್, ಭಾಳ ಕೇರ್ಫುಲ್ಲಾಗಿ ತೊಗೋಬೇಕು. ಇನ್ನು 5ನೇ ಪ್ರಾಬ್ಲಮಿಗೆ ಬರೋಣ. ಎಸ್, 5ನೇ ಪ್ರಾಬ್ಲಮ್ ಏನದ? 5ನೇ ಪ್ರಾಬ್ಲಮ್ ದ್ಯಾಟ್ ಹೌ ಟು ರೈಟ್. A bullet of mass 0.05 kg strikes a wooden plank with a velocity 300 meter per second and emerges out with a velocity of 10 meter per second. Calculate work done by bullet. ಈಗ ಒಂದು ವುಡನ್ ಪ್ಲ್ಯಾಂಕ್ ಅದ. ವುಡನ್ ಪ್ಲ್ಯಾಂಕ್ ಅಂದ್ರೆ ವುಡನ್ ಬ್ಲಾಕ್ ಅಂತ ತಿಳ್ಕೊಳ್ಳಿ. ಅವಾಗ ಬುಲೆಟ್ ಬರ್ತದೆ. ಬುಲೆಟ್ ಏನು ಮಾಡ್ತದೆ, ಹೀಗೆ ಬರ್ತು, ಹೀಗೆ ಬರ್ತು. ಇದಕ್ಕೆ ಇನಿಷಿಯಲ್ ವೆಲಾಸಿಟಿ ಇರ್ತದೆ. ಇದು ಪೆನೆಟ್ರೇಟ್ ಆಗಿ ಹೊರಗೆ ಬರುತ್ತೆ. ಪೆನೆಟ್ರೇಟ್ ಆಗಿ ಹೊರಗೆ ಬಂದಾಗ ಫೈನಲ್ ವೆಲಾಸಿಟಿ ಏನಿರ್ತದೆ ಹೇಳ್ರಿ, ಕಡಿಮೆ ಇರ್ತದೆ.
ಫೈನಲ್ ವೆಲಾಸಿಟಿ ಇಸ್ ಲೆಸ್ ದ್ಯಾನ್ ಇನಿಷಿಯಲ್ ವೆಲಾಸಿಟಿ ಇರುತ್ತೆ. ಡೆಫಿನೆಟ್ಲಿ, ನೋ ಡೌಟ್. ಇದು ಮಾಸ್ ಆಫ್ ದ ಬುಲೆಟ್ ಎಮ್. ಎ ಬುಲೆಟ್ ಆಫ್ ಮಾಸ್ 0.05 kg. ಮಾಸ್ ಎಷ್ಟಿದೆ? 0.05 kg ಇದೆ. ಫೈನ್. ಸ್ಟ್ರೈಕ್ಸ್ ಎ ವುಡನ್ ಪ್ಲ್ಯಾಂಕ್ ವಿತ್ ಎ ವೆಲಾಸಿಟಿ u ಇದೆ 300 meter per second and emerges out with a velocity of 10 meter per second. 10 or is it to be? I think it is 100 or 10. V is equal to, yes, what is the velocity, emergent velocity? That is 150 meter per second. Sorry, this is 150 meter per second. 150. This is 150 meter per second. ಕ್ಯಾಲ್ಕುಲೇಟ್ ವರ್ಕ್ ಡನ್ ಬೈ ಬುಲೆಟ್. ಎಷ್ಟಾರ ಕೊಡಲಿ ಬಿಡಿ, ನೋ ಪ್ರಾಬ್ಲಮ್. 10 ತೊಗೊಂಡ್ರೂ 10 ಅದು ಏನು ತೊಗೊಂಡಿದ್ದು ಅದು ಆನ್ಸರ್ ಬರ್ತಿತ್ತು ಅಷ್ಟೇ. ಇಲ್ಲಿ 150 ಅದು. ಕ್ಯಾಲ್ಕುಲೇಟ್ ದಿ ವರ್ಕ್ ಡನ್. ಎಸ್, ಏನು ಮಾಡಬೇಕಿಲ್ಲಿ ವರ್ಕ್ ಡನ್? ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿಲ್ಲ ನಮಗೆ, ಥಿಕ್ನೆಸ್ ಕೊಟ್ಟಿಲ್ಲ, ಫೋರ್ಸ್ ಕಂಡುಹಿಡಿದು ಆ್ಯಕ್ಸಲರೇಷನ್ ಕಂಡುಹಿಡಿದು ಆ ಥರ ಮಾಡಲಿಕ್ಕೆ ಬರ್ತಿತ್ತು. ನಾವು ಇದಕ್ಕಿಂತ ಮೊದಲು ನಾವು ಪ್ರಿವಿಯಸ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಚಾಪ್ಟರ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗೆಲ್ಲ ಆ ಥರ ಮಾಡಿದ್ದೇವೆ ನಾವು. ಆ್ಯಕ್ಸಲರೇಷನ್ ಕಂಡುಹಿಡಿದು ಆಮೇಲೆ ಮಾಸ್ ಎಷ್ಟೈತಿ, ಮಾಸ್ ಇಂಟು ಆ್ಯಕ್ಸಲರೇಷನ್ ಮಾಡಿ, ಮಾಸ್ ಇಂಟು ಆ್ಯಕ್ಸಲರೇಷನ್ ಮಾಡಿದ್ರೆ ಏನು ಸಿಗ್ತದೆ ಹೇಳ್ರಿ? ಫೋರ್ಸ್ ಸಿಗುತ್ತೆ. ಫೋರ್ಸ್ ಸಿಕ್ಕ ಮೇಲೆ ನಾವೇನು ಮಾಡ್ಬೋದು ಹೇಳ್ರಿ? ಅಲ್ಲೇ ವರ್ಕ್ ಡನ್ ಕಂಡುಹಿಡಿಯಕ್ಕೆ ಬರ್ತದೆ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಮಾಡಿದರೆ ಬರ್ತಿತ್ತು. ಬಟ್ ಹಂಗಿಲ್ಲಲ್ಲ ಇಲ್ಲಿ ಏನು ಮಾಡಬೇಕು? ಮಾಸ್ ಕೊಟ್ಟಾರ, ವೆಲಾಸಿಟಿ ಕೊಟ್ಟಾರ. ಮಾಸ್ ಕೊಟ್ರೆ ಈ 2 ವೆಲಾಸಿಟಿ ಕೊಟ್ರ ಅಂದ್ರೆ ನಮ್ಗೇನು ಮಾಡೋಕ್ಕೆ ಬರ್ತೈತಿ? ಕೈನೆಟಿಕ್ ಎನರ್ಜಿ ಕಂಡುಹಿಡಿಯಕ್ಕೆ ಬರ್ತೈತಿ. ಕೈನೆಟಿಕ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಏನಾಗತ್ತೆ? ಈಗ ವುಡನ್ ಪ್ಲ್ಯಾಂಕ್ ಐತಿ, ಫಾಸ್ಟಾಗಿ ಬುಲೆಟ್ ಬರುತ್ತೆ, ಸ್ಟ್ರೈಕ್ ಮಾಡುತ್ತೆ. ಸ್ಟ್ರೈಕ್ ಮಾಡುವಾಗ ಹೈ ವೆಲಾಸಿಟಿ ಇರ್ತದೆ, ಮಾಸ್ ಅಂತ ಚೇಂಜ್ ಆಗೋಲ್ಲ. ಅದರ ಅರ್ಥ ಕೈನೆಟಿಕ್ ಎನರ್ಜಿ ಹೆಚ್ಚಿರುತ್ತಾ? ಮತ್ತು ಪೆನೆಟ್ರೇಟ್ ಆಗೈತಿ, ಹೊರಗೆ ಬರ್ತೈತಿ, ವೆಲಾಸಿಟಿ ಕಡಿಮೆ ಆಗೈತಿ, ಕೈನೆಟಿಕ್ ಎನರ್ಜಿ ಕಡಿಮೆ ಆತ. ಅವಾಗ ಕೈನೆಟಿಕ್ ಎನರ್ಜಿ ಚೇಂಜ್ ಆತ. ಕೈನೆಟಿಕ್ ಎನರ್ಜಿ ಚೇಂಜ್ ಆತಂದ್ರೆ ವರ್ಕ್ ಎನರ್ಜಿ ಥಿಯರಮ್ ಐತಲ್ಲ ನಮಗೆ ಸಾಲ್ವ್ ಮಾಡಲಿಕ್ಕೆ. ಏನು ಹೇಳ್ರಿ? ವರ್ಕ್ ಎನರ್ಜಿ ಥಿಯರಮ್. ಅದರಿಂದ ನಾವೇನು ಮಾಡ್ಬೋದು? ಸಾಲ್ವ್ ಮಾಡ್ಬೋದು ಬೈ ವರ್ಕ್ ಎನರ್ಜಿ ಥಿಯರಮ್. ಎಸ್, ದಟ್ ಈಸ್ W is equal to work done. That is W is equal to change in kinetic energy. Therefore, W is equal to 1/2 mv square minus 1/2 mu square. Therefore, W is equal to 1/2 m common ತಗೊಂಬಿಡೋಣ, v square minus u square. Therefore, W is equal to, ನಮ್ಮ ಕನ್ವೀನಿಯೆಂಟಿಗೆ ನಾವು ಏನಂತ ಮಾಡ್ಕೋಬೋದು? ಇನ್ನು p plus u ಬರೆದು p minus u ಬರೀಬೋದು. ಪ್ರಾಬ್ಲಮ್ ಇಲ್ಲಲ್ಲ, ಬರಿಬೋದಲ್ಲ, ಈ ಥರ ಬರಿಬೋದಲ್ಲ. Therefore, W is equal to 1/2 into m 0.05 p plus 300 plus 150 ಆಮೇಲೆ 300 minus 150. ಹೌದಾ? ಬರಿಬೋದಲ್ಲ ಈಗ ಆವಾಗ. Therefore, W is equal to, ಇದು 0.025 ಆಗುತ್ತೆ. ಡಿವೈಡ್ ಮಾಡಿಬಿಟ್ರೆ, ನೀವು ಡಿವೈಡ್ ಮಾಡು ಇದನ್ನು. 0.05 / 2 ಮಾಡಿದರೆ 0.025, ಅದರ ಅರ್ಧ, ಇಂಟು ಇದು 450 ಅಂತ, ಇಂಟು ಇದು 150 ಅಂತ. ಈಗೇನು ಮಾಡು, ಯಾವುದೇ ಕೊಡ, ನಾವು ಫಸ್ಟ್ 10 ಬರ್ಕೊಂಡಿದ್ದೆ, 10 ಬರ್ಕೊಂಡ್ರೂ ನಿಮಗೆ ಆನ್ಸರ್ ಅಷ್ಟೇ ಬರ್ತದೆ. 1687.5 1687.5 1687.5 ಜೌಲ್ ಆನ್ಸರ್ ಬರುತ್ತೆ. ಅಂದರೆ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದಿಲ್ಲ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಮಾಡಲಿಕ್ಕೆ ಡಿಸ್ಪ್ಲೇಸ್ಮೆಂಟೇ ಇಲ್ಲಲ್ಲ ಇಲ್ಲಿ. ಥಿಕ್ನೆಸ್ ಕೊಟ್ಟಿದ್ರೆ ಮಾಡಲಿಕ್ಕೆ ಬರುತ್ತೆ, ಥಿಕ್ನೆಸ್ ಕೊಟ್ಟಿದ್ರೆ ಮಾಡಲಿಕ್ಕೆ ಬರುತ್ತೋ. ಫೋರ್ಸು ಆ್ಯಕ್ಸಲರೇಷನ್ ಕಂಡುಹಿಡಿದು, ಆಮೇಲೆ ಫೋರ್ಸ್ ಕಂಡುಹಿಡಿದು, ಮಾಸ್ ಇಂಟು ಆ್ಯಕ್ಸಲರೇಷನ್ ಮಾಡಿ, ಆಮೇಲೆ ಫೋರ್ಸ್ ಇಂಟು ನಾವೇನು ಮಾಡಿ ಅದೆಲ್ಲ ಮಾಡೋಕ್ಕೆ ಬರ್ತಿತ್ತು. ಬಟ್ ಏನು ಮಾಡ್ಯಾರ ಅವರು? ಕೊಟ್ಟಿಲ್ಲ ಅಂದಮೇಲೆ ಅಗೇನ್ ಯು ಗೋ ಟು ದಿ ವರ್ಕ್ ಎನರ್ಜಿ ಥಿಯರಮ್. ವರ್ಕ್ ಎನರ್ಜಿ ಥಿಯರಮ್ ಏನು ಹೇಳ್ತದೆ? ಇಟ್ ಸ್ಟೇಟ್ಸ್ ದ್ಯಾಟ್ ದ ವರ್ಕ್ ಡನ್ ಇನ್ ಎ ಮೂವಿಂಗ್ ಬಾಡಿ ಈಸ್ ಈಕ್ವಲ್ ಟು ಚೇಂಜ್ ಇನ್ ದ ಎನರ್ಜಿ, ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ ಆರ್ ಚೇಂಜ್ ಇನ್ ದ ಪೊಟೆನ್ಷಿಯಲ್ ಎನರ್ಜಿ.
ಮೇಲೆ ಅಪ್ವರ್ಡ್ ಡೌನ್ವರ್ಡ್ ಮೂವ್ ಆದಾಗ ಚೇಂಜ್ ಇನ್ ದ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಡನ್ ಇರುತ್ತೆ. ಹೀಗೆ ಮೂವ್ ಆದಾಗ ಹಾರಿಜಾಂಟಲಿ ದರ್ ಇಸ್ ಅ ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ. ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಡನ್. ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು. ಇದಕ್ಕಿಂತ ಮೊದಲು ನಾನು ಆಲ್ರೆಡಿ ಥಿಯರಿ ನಿಯರ್ ಅಬೌಟ್ 6 ವಿಡಿಯೋ ಕ್ಲಿಪ್ ಇದಾವೆ. 6 ವಿಡಿಯೋ ಕ್ಲಿಪ್ಪನ್ನು ಸರಿಯಾಗಿ ನೋಡ್ಕೊಂಡು ಬಂದು ಪ್ರಾಬ್ಲಮಿಗೆ ಬರಬೇಕು. ನೀವು ಅಲ್ಲಿ ತನಕ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬರಬಾರ್ದು. ಯಾಕಂದ್ರೆ ಒನ್ಸ್ ಯು ಪರ್ಫೆಕ್ಟ್ ಇನ್ ದ ಥಿಯರಿ ದೆನ್ ಯು ಕಮ್ ಟು ದ ಪ್ರಾಬ್ಲಮ್ಸ್. ಓಕೆ, ಬಿಫೋರ್ stop this video clip or you said to me explanation, I want to request to all my dear students, you become a subscriber for our channel by pressing the subscriber button and by pressing the bell button, then you become a subscriber. I hope all of you become subscriber. ಅದಕ್ಕೆ ನಿಮಗೆ ಈ ವಿಡಿಯೋ ಲೈಕ್ ಅನಿಸಿತ್ತು ಅಂತಂದ್ರೆ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಫಸ್ಟ್ ಪಿ ಯು ಸಿ ಓದೋರು, ಅವರಿಗೆಲ್ಲ ಏನು ಮಾಡಿಕೊಡ್ರಿ, ಶೇರ್ ಮಾಡಿಕೊಡ್ರಿ. ಓಕೆ, ನೀವು ನಮ್ಮ ಫಿಸಿಕ್ಸ್ ಚಾನಲ್ಗೆ ಏನಾಗ್ರಿ, ಸಬ್ಸ್ಕ್ರೈಬರ್ ಆಗಿ. ಓಕೆ, ಥ್ಯಾಂಕ್ ಯು.